ಹಾಯ್ ಗಾಯ್ಸ್, ಇವತ್ತಿನ ಒಂದು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಅವರು ಸಿ ಎಸ್ ಕೆ ವಿರುದ್ಧ ಹೀನಾಯವಾಗಿ ಸೋತರು ಅಂತಲೇ ಹೇಳ್ಬೋದು. ಹೌದು ಗೈಸ್, ಮೊದಲಿಗೆ ನಮ್ಮ ಆರ್ ಸಿ ಬಿ ಟಾಸ್ನ ಗೆದ್ದು ಬ್ಯಾಟಿಂಗ್ನ ಚೂಸ್ ಮಾಡ್ಕೋತಾರೆ. ನಂತರ ಬ್ಯಾಟಿಂಗ್ಗೆ ಬಂದಂತಹ ನಮ್ಮ ಆರ್ ಸಿ ಬಿ ತಂಡದ ನಾಯಕ ಫ್ಲಾಪ್ ಡುಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಒಳ್ಳೆ ಓಪನಿಂಗ್ನೇ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಮೊದಲ ಪವರ್ ಪ್ಲೇಲಿ 61 ರನ್ನ ಅವರು ಪೇರಿಸ್ತಾರೆ. ನಂತರ ಈ ಒಂದು 61 ರನ್ ಮಾಡಿದಂತಹ ಟೈಮ್ನಲ್ಲಿ ನಮ್ಮ ಕ್ಯಾಪ್ಟನ್ ಔಟ್ ಆಯ್ತಾರೆ. ಔಟ್ ಆದ ಕೂಡಲೇ ಅವರ ಹಿಂದೆಯೇ ಎಲ್ಲರೂ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಒಂದು ಗೈಸ್, ಡುಪ್ಲೆಸಿಸ್ ಔಟ್ ಆದ ನಂತರ ಬಂದಂತಹ ಅನುಜ್ ರಾವತ್ ಕೂಡ ಡಕ್ಔಟ್ ಆಗ್ತಾರೆ. ಮ್ಯಾಕ್ಸ್ವೆಲ್ ಕೂಡ ಡಕ್ಔಟ್ ಆಗ್ತಾರೆ. ಅದಾದ ನಂತರ ವಿರಾಟ್ ಕೊಹ್ಲಿ ಜೊತೆ ಗ್ರೀನ್ ಬರ್ತಾರೆ. ಗ್ರೀನ್ ಬಂದು ಕೊಹ್ಲಿ ಜೊತೆ ಆಡ್ತಾ ಇರಬೇಕಾದ್ರೆ ಕೊಹ್ಲಿ 21 ರನ್ಗೆ ಮುಸ್ತಫಿಜುರ್ಗೆ ಔಟ್ ಆಗ್ತಾರೆ. ನಂತರ ಗ್ರೀನು ಕೂಡ ಮುಸ್ತಫಿಜುರ್ಗೆ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಮುಸ್ತಫಿಜುರ್ ರೆಹಮಾನ್ ಮಾಡಿದಂತಹ ಒಂದು ಬೌಲಿಂಗ್ಗೆ ನಮ್ಮ ಆರ್ ಸಿ ಬಿಯ ಬ್ಯಾಟಿಂಗ್ ಲೈನಪ್ ಒಂದು ರೀತಿ ತತ್ತರಿಸುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರಬೇಕಿದ್ರೆ ಡಿ ಕೆ ಮತ್ತು ಅನುಜ್ ರಾವತ್ ಇಬ್ಬರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ನ ಒಂದು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಇವರಿಬ್ಬರ ಒಂದು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗೇ ಬರುತ್ತೆ. ಫೈನಲಾಗಿ ಇವರಿಬ್ಬರ ಪಾರ್ಟ್ನರ್ಶಿಪ್ಪಿಂದ ಡಿ ಕೆ 38 ರನ್ಗಳನ್ನ ಗಳಿಸ್ತಾರೆ. ನಮ್ಮ ಅನುಜ್ ರಾವತ್ 48 ರನ್ನ ಗಳಿಸ್ತಾರೆ. ಟೋಟಲ್ ಟಾರ್ಗೆಟ್ ಬಂದು 173 ರನ್ಗಳ ಟಾರ್ಗೆಟ್ ಕೊಡ್ತಾರೆ. ಸೊ ಸಿ ಎಸ್ ಕೆ 174 ರನ್ನ ಹೊಡೆದು ವಿನ್ ಆಗಬೇಕಾಗಿರುತ್ತೆ. ಸೊ ನಂತರ ಸಿ ಎಸ್ ಕೆ ಅವರು ಓಪನಿಂಗ್ ಏನಿದ್ದಾರೆ ಅಂದರೆ ರಚಿನ್ ರವೀಂದ್ರ ಮತ್ತು ಋತುರಾಜ್ ಗಾಯಕ್ವಾಡ್ ಬರ್ತಾರೆ. ಸೊ ಇದರಲ್ಲಿ ರಚಿನ್ ರವೀಂದ್ರ ತುಂಬ ಚೆನ್ನಾಗೇ ಆಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಬೌಲರ್ಸ್ನ ಒಂದು ರೀತಿ ಬೆಂಡೆತ್ತಾರೆ ಅಂತಲೇ ಹೇಳ್ಬೋದು. ನಂತರ ರಚಿನ್ ರವೀಂದ್ರ ಔಟ್ ಆದ ಕೂಡಲೇ ಅವರ ಹಿಂದೆ ಬಂದಂತಹ ಮತ್ತೊಬ್ಬ ಬ್ಯಾಟ್ಸ್ಮನ್ನು ಕೂಡ ಹಾಗೆ ವಾಪಸ್ ಹೋಗ್ತಾರೆ. ನಂತರ ಅಜಿಂಕ್ಯ ರಹಾನೆನೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ. ಅವರು ಕೂಡ 27 ರನ್ಗಳಿಗೆ ವಾಪಸ್ ಹೋಗ್ತಾರೆ. ನಂತರ ನಮ್ಮ ಆರ್ ಸಿ ಬಿಯ ಬೌಲರ್ ಆದಂತಹ ಕ್ಯಾಮ್ರನ್ ಗ್ರೀನ್ ಏನಿದ್ದಾರೆ ಅವರು ಕೂಡ ಬೌಲಿಂಗ್ನಲ್ಲಿ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರು ಕೂಡ 2 ವಿಕೆಟ್ನ ತಗೋತಾರೆ. ಸೊ ಈ ರೀತಿ ಸಿ ಎಸ್ ಕೆನೂ ಕೂಡ ಒಂದು ಹಂತದಲ್ಲಿ ಸ್ವಲ್ಪ ಕಷ್ಟದಲ್ಲೇ ಇರುತ್ತೆ. ಆ ಟೈಮ್ನಲ್ಲಿ ಬಂದಂತಹ ಶಿವಮ್ ದುಬೆ ಮತ್ತು ಜಡೇಜಾ ಇಬ್ಬರು ಕೂಡ ಅವರ ಟೀಮ್ನ ಗೆಲುವಿನ ದಡಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಒಂದು ರೀತಿ ನಮ್ಮ ಆರ್ ಸಿ ಬಿ ಬೌಲರ್ಸ್ನ ಬೆಂಡೆತ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಬೌಲರ್ಸ್ ವಿಕೆಟ್ನು ತಗೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಆ ರೀತಿಯಾಗಿ ನಮ್ಮ ಆರ್ ಸಿ ಬಿ ಬೌಲರ್ಸ್ ಮೇಲೆ ಅವರು ಸವಾರಿ ಮಾಡ್ತಾರೆ. ಸೊ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ತುಂಬಾ ಬೇಜಾರಿನಲ್ಲಿರ್ತಾರೆ, ಮೊದಲನೇ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ ಅಂತ. ಸೊ ಲಾಸ್ಟ್ ಬಾಲ್ ಒಂದು LBW ಆಗುತ್ತೆ, ಅದು ಕೂಡ ಅಪೀಲ್ ಮಾಡ್ತಾರೆ. ಬಟ್ ಆದರೆ ಅದು ವಿಕೆಟ್ ಹಿಟ್ಟಿಂಗ್ ಇರೋದಿಲ್ಲ. ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ಅವರು ಹೀನಾಯವಾಗಿ ಸೋತರು ಅಂತಲೇ ಹೇಳ್ಬೋದು. ಸೊ ನಮ್ಮ ಆರ್ ಸಿ ಬಿಯ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಆದರೂ ಕೂಡ ಕ್ಲಿಕ್ ಆಗಿದ್ದರೆ ಈ ಮ್ಯಾಚ್ನ ಆರಾಮಾಗಿ ನಮ್ಮ ಆರ್ ಸಿ ಬಿ ಅವರು ಗೆಲ್ತಾಯಿದ್ರು. ಬಟ್ ನಮ್ಮ ಆರ್ ಸಿ ಬಿಯ ಸ್ಟಾರ್ಟಿಂಗ್ 2 ವಿಕೆಟ್ ಅಂದರೆ ಓಪನಿಂಗ್ ಆದ ಕೂಡಲೇ ಬಂದಂತಹ ಮ್ಯಾಕ್ಸ್ವೆಲ್ ಮತ್ತು ಅನುಜ್ ರಾವತ್ ಔಟ್ ಆಗಿದೆ ಒಂದು ನಮಗೆ ಮೈನಸ್ ಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಹೌದು ಗೈಸ್, ಈ ರೀತಿಯಾಗಿ ಮೊದಲನೇ ಮ್ಯಾಚ ಚೆನ್ನೈ ಅವರು ಗೆದ್ದಿದ್ದಾರೆ ಗೈಸ್.